ನೋಡಿ ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ತುಂಬ ವೆಯ್ಟ್ ಇದೆ. ಇದನ್ನು ಫಸ್ಟ್ ನಾನು ಇಳಿಸ್ಬಿಡ್ತೀನಿ, ಆಮೇಲೆ ಮಾತಾಡೋಣ. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್, ನಾನು ಸ್ವಲ್ಪ ಶಾಪಿಂಗ್ ಹೋಗಿ ತುಂಬ ದಿನ ಆಗಿತ್ತು ಶಾಪಿಂಗ್ ಹೋಗಿ ಆ್ಯಂಡ್ ಡ್ರೆಸ್ಸಸ್ ಎಲ್ಲ ಪರ್ಚೇಸ್ ಮಾಡಿ. ಸೊ ಶಾಪಿಂಗ್ ಹೋಗಿ ಒಂದಷ್ಟು ಡ್ರೆಸ್ಸಸ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಇವತ್ತು ನಾನು ನಿಮಗೆ ತೋರಿಸೋಣ ಅಂತ ಇವತ್ತು ಇದೊಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಇವನ್ ನಾನು ಸುಮ್ಮನೆ ಡಿಮಾರ್ಟ್ಗೆ ಅಂತ ಹೋದ್ಮೇಲೆ ಅಲ್ಲೇ ಪಕ್ಕದಲ್ಲೇ ಟೆಕ್ಸ್ಟ್ ಮಾರ್ಟ್ ವಿಸಿಟ್ ಮಾಡದೆ ಬರೋಕ್ಕಾಗುತ್ತಾ? ಸೊ ಹಾಗೆ ಟೆಕ್ಸ್ಟ್ ಮಾರ್ಟ್ಗೆ ಹೋಗಿದ್ದೆ. ಟೆಕ್ಸ್ಟ್ ಮಾರ್ಟ್ಗೆ ಹೋದಾಗ ನ್ಯೂ ಕಲೆಕ್ಷನ್ಸ್ ಬಂದಿದೆ, ನೋಡೋಣ ಅಂತ ಹೋಗಿದ್ದೆ. ಸೊ ಯೂಸ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ, ಸಕ್ಕತ್ತಾಗಿದೆ ಕಲೆಕ್ಷನ್ಸು. ಅದರಲ್ಲಿ ನನಗಿಷ್ಟ ಆಗಿದ್ದು ಒಂದಷ್ಟು ಪರ್ಚೇಸ್ ಮಾಡ್ಕೊಂಬಂದೆ. ಹಾಗೆ ಇಮಾನಿ ಆ್ಯಂಡ್ ಸದ್ವಿಕ್ ಅವ್ರಿಗೂ ಚೆನ್ನಾಗಿರೋದು ಸಿಕ್ತು. ಸೊ ಅವ್ರಿಗೂ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಏನೇನು ಪರ್ಚೇಸ್ ಮಾಡ್ಕೊಂಡು ಬಂದೆ ಆ್ಯಂಡ್ ಅದು ಪ್ರೈಸು, ಅದ್ರ ಕ್ವಾಲಿಟಿ, ಇದೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇದಿಷ್ಟು ನಾನು ಇವತ್ತು ಪರ್ಚೇಸ್ ಮಾಡ್ಕೊಂಡು ಬಂದಿರೋದು. ನೋಡೋಣ ಒನ್ ಬೈ ಒನ್. ತುಂಬ ವೆಯ್ಟ್ ಇದೆ, ಏನೇನು ತೊಗೊಂಡಿದ್ದೀನಿ ಅಂತ ಇವಾಗ ನಾನು ನಿಮ್ಗೆ ಒನ್ ಬೈ ಒನ್ ತೋರಿಸ್ತೀನಿ. ಸೊ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಓಕೆನಾ? ಬನ್ನಿ, ಫಸ್ಟ್ ಒಂದು ನೋಡೋಣ. ಗೌನ್ ತೊಗೊಂಡೆ. ಗೌನು ತುಂಬಾ ಚೆನ್ನಾಗಿದೆ ಗೌನ್ ಇದು. ಈಗ ಬೀಚ್ ಸೈಡ್ ಆ ಕಡೆ ಹೋದಾಗ ವೇರ್ ಮಾಡೋದಕ್ಕೆ ಸಖತ್ತಾಗಿರುತ್ತೆ ಅಂತ ಹೇಳಿ ತೊಗೊಂಡೆ. ಇದಿದ್ದೇ ಒಂದೇ ಒಂದು ಕಲರು, ಆರೆಂಜ್ ಕಲರು. ಫುಲ್ ಇದೆ, ಇದು ಫುಲ್ ಕಾಟನ್, ಇದು ಫುಲ್ ಲೆಂತ್ ಇದೆ. ಈ ಥರ ವೇರ್ ಮಾಡೋದು. ಇವನ್ ಸ್ಲೀವ್ಲೆಸ್ ಇದು ಬೇಕಾದ್ರೆ ಒಳಗಡೆ ಒಂದು ಕ್ರಾಪ್ ಟಾಪ್ ಆ ಥರ ವೇರ್ ಮಾಡ್ಬೋದು. ಸ್ಲೀವ್ಲೆಸ್ ವೇರ್ ಮಾಡದೇ ಇರೋರು. ತುಂಬಾ ಚೆನ್ನಾಗಿದೆ ಇದು, ಬೀಚ್ ವೇರು. ಹಿಂದೆ ನೋಡಿ ಈ ಥರ ಟೈ ಮಾಡೋದಿದೆ. ನನಗೆ ಒನ್ ಆಫ್ ಮೈ ಫೇವ್ರೆಟ್ ಆರೆಂಜ್ ಕಲರ್. ಸೊ ಆರೆಂಜ್ ಸಿಕ್ತು, ಅದಕ್ಕೆ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ. ಇನ್ನೂ ವೇರ್ ಮಾಡಿಲ್ಲ. ನೆಕ್ಸ್ಟ್ ಹೊರಗಡೆ ಎಲ್ಲಾದರೂ ಹೋದಾಗ ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಫುಲ್ ಲೆಂತ್ ಇದೆ, ಫ್ಲೋರ್ ಲೆಂತ್ ಇದೆ, ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು $499 ಇದು. ಚೆನ್ನಾಗಿದೆ ಅಂತ ಹೇಳಿ ತೊಗೊಂಡೆ. ಸೈಜಸ್ ಮಾತ್ರ XXL, 4XL, 5XL ತನಕ ಇತ್ತು. ಇದು ನನಗೆ ಸ್ವಲ್ಪ ನಾನು ಟ್ರಯಲ್ ಮಾಡಿ ನೋಡಿದೆ, ಬಟ್ ಅವಾಗ ತೊಗೊಂಡಿದಾಗ ಓಕೆ ಅಂತ ಅನ್ನಿಸ್ತು. ಬಟ್ ಇವಾಗ ಸ್ವಲ್ಪ ಲೂಸ್ ಅನ್ನಿಸ್ತಾ ಇದೆ. ಸೊ ನೆಕ್ಸ್ಟು ಸ್ವಲ್ಪ ಸ್ಟಿಚ್ ಮಾಡಿಸಿ, ಆಲ್ಟ್ರೇಷನ್ ಮಾಡಿಸಿ ವೇರ್ ಮಾಡಬೇಕು. ನೋಡೋಣ, ನೆಕ್ಸ್ಟು ಎಲ್ಲೋ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ, ಆವಾಗ ವೇರ್ ಮಾಡ್ತೀನಿ, ನೋಡೋರಂತೆ. ಬನ್ನಿ ಇದ್ರ ಲುಕ್ ನೋಡೋಣ. ಇದೊಂದು ತೊಗೊಂಡೆ. ನೆಕ್ಸ್ಟು ಆ್ಯಸ್ ಯೂಶ್ವಲ್ ರೆಡ್ ಅಂತೂ ನನ್ನ ವಾರ್ಡ್ರೋಬಲ್ಲಿ ಇರಲೇಬೇಕು. ಆಲ್ಮೋಸ್ಟ್ ಎಷ್ಟಿದೆಯೋ ರೆಡ್ ನನಗೆ ಗೊತ್ತೇ ಇಲ್ಲ, ಅಷ್ಟು ರೆಡ್ ಇದೆ. ರೆಡ್ ಸ್ಯಾರೀಸ್ ಆಗಿರ್ಬೋದು, ರೆಡ್ ಗೌನ್, ರೆಡ್ ಟಾಪ್ಸ್, ಆ ಥರ ತುಂಬಾ ಇದೆ. ಅದರಲ್ಲಿ ಇದು ಒಂದು. ಇದು ಅಷ್ಟೇ ಸ್ಲೀವ್ಲೆಸ್ಸು. ಒಳಗಡೆ ನಾವು ಒಂದು ಟೀ ಶರ್ಟ್ ಹಾಕೊಬೋದು. ಇಲ್ಲಾಂದರೆ ಸ್ಲೀವ್ಲೆಸ್ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ. ಲೈಕ್ ಜಂಪ್ಸೂಟ್ ಥರ ಇದೆ. ಇದು ಮೆಟೀರಿಯಲ್ ಬಂದು ಕ್ರೇಪ್ ಮೆಟೀರಿಯಲ್. ಇದು ಕ್ರೇಪ್ ಮೆಟೀರಿಯಲು. ಸೈಜ್ ಬಂದು ನಾನು XL ಸೈಜ್ ತೊಗೊಂಡಿದ್ದೀನಿ, XL. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಸೊ ಬೈ ಮಾಡಿದೆ. ಇದು ಅಷ್ಟೇ $399. ಇದು ಪ್ರೈಸ್ ಬಂದು $399. ಇದರಲ್ಲಿ ಸೈಜಸ್ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ಇದು ಒಂದು ಸಿಕ್ತು ನನಗೆ. ಅಲ್ಲಿ ಸ್ವಲ್ಪ ಏನು ಮಾಡಬೇಕು ಅಂದರೆ ಅಲ್ಲಿ ಡ್ರೆಸ್ಸಸ್ನ ಹುಡುಕ್ಬೇಕು. ಅಲ್ಲಿ ನಾನು ಡಂಪ್ ಮಾಡಿ ಜೋಡಿಸ್ಬಿಟ್ಟಿರ್ತಾರೆ. ನಮ್ಗೆ ಯಾವ ಸೈಜ್ ಬೇಕು, ಸೈಜಸ್ ಇರುತ್ತೆ L, XL ಅಂತ, ಅದಕ್ಕೆ ಅಂತಲೇ ಒಂದೊಂದು ಪ್ಲೇಸ್ ಇಟ್ಟಿರ್ತಾರೆ. ಬಟ್ ಎಲ್ಲ ಈಗ ಸುಮ್ಮನೆ ಇರ್ತಾರೆ ಓದೋರು, ಎಲ್ಲಿ ಅಂದರೆ ಅಲ್ಲಿ ಇಟ್ಬಿಟ್ಟು ಬರ್ತಾರೆ. ಸೊ ನಾವು ಸ್ವಲ್ಪ ಹುಡುಕಿ ನಾವು ಪರ್ಚೇಸ್ ಮಾಡಬೇಕು. ಒಂದಲ್ಲ ಒಂದು ಕಡೆ ಸಿಗುತ್ತೆ, ಬಟ್ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ. ಬಟ್ ಏನಂದರೆ ಹುಡುಕ್ಬೇಕಷ್ಟೆ. ಇದು ನನಗೆ ಇಷ್ಟ ಆಯಿತು ಅಂತ ನಾನು ತೊಗೊಂಡೆ.
ಆ್ಯಂಕಲ್ ಲೆಂತ್ ತನಕ ಬರುತ್ತೆ ಅಷ್ಟೇ. ಒಂದು ವೈಟ್ ಶೂಸ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ಅದಕ್ಕೆ ನಾನು ಪರ್ಚೇಸ್ ಮಾಡಿದೆ. ರೆಡ್ ಆಲ್ವೇಸ್ ಲವ್ ವಿತ್ ರೆಡ್. ನೆಕ್ಸ್ಟ್ ಒನ್ ಟಾಪ್ಸ್ ತೊಗೊಂಡೆ. ಅದೆರಡೇ ನಾನು ಥರ ಗೌನ್ಸ್ ಥರ ತೊಗೊಂಡಿದ್ದು. ನೆಕ್ಸ್ಟು ಟೀ ಶರ್ಟ್ಸ್ ಈ ಥರ ಜೀನ್ಸ್ ವೇರ್ಗೆಲ್ಲ ಟಾಪ್ಸ್ ಬೇಕಾಗಿತ್ತು, ನಾನು ತೊಗೊಂಡೆ. ಒಂದು ವೈಟ್ ತೊಗೊಂಡೆ. ಬಟ್ ಏನಂದರೆ ಅಲ್ಲಿ ಟೆಕ್ಸ್ಟ್ ಮಾರ್ಟಲ್ಲಿ ವೈಟ್ನ ಟ್ರಯಲ್ ಮಾಡೋದಕ್ಕೆ ಬಿಡಲ್ಲ. ಸೊ ಹೋಗಿ ನೀವು ಪರ್ಫೆಕ್ಟಾಗಿರೋ ಸೈಜ್ ನಿಮ್ಗೆ ಗೊತ್ತಿದ್ರೆ ಬೇರೆದು ಯಾವುದಾದ್ರೂ ಟಾಪ್ನ ನೀವು ಟ್ರಯಲ್ ಮಾಡಿ ಅದಕ್ಕೆ ಸೈಜ್ ತಕ್ಕಂಡು ತೊಗೋಬೋದು. ಇದೆಲ್ಲ ಎಂಬ್ರಾಯ್ಡರಿದು ತುಂಬಾ ಚೆನ್ನಾಗಿ ಸ್ಕೈ ಬ್ಲೂ ಅಲ್ಲಿ ಪರ್ಪಲಲ್ಲಿ ಒಂದೊಂದು ಫ್ಲವರ್ ಇದೆ. ಕಾಟನ್ ಮೆಟೀರಿಯಲ್ ಇದು. ಕ್ರಾಪ್ ಟಾಪ್ ಅಷ್ಟೇ ಬರೋದಿದು. ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡೆ. ಇದು 299. ವೈಟು ಚೆನ್ನಾಗಿರುತ್ತೆ ಬ್ಲ್ಯಾಕ್ ಜೀನ್ಸ್ಗೆಲ್ಲ ಅಂತ ಹೇಳಿ. ಬ್ಲೂ ಜೀನ್ಸ್ ಯೂಶ್ವಲಿ ಬ್ಲೂ ಬ್ಲ್ಯಾಕ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ನೀನು ಪರ್ಚೇಸ್ ಮಾಡ್ತೀನಿ. ನೆಕ್ಸ್ಟು ಯೆಲ್ಲೋ ಕಲರು ಆಗಿರಲಿಲ್ಲ ನನ್ನ ಹತ್ರ ಈ ಥರ ಕಲರಲ್ಲಿ ಟಾಪ್ಸು. ಇದು ಅಷ್ಟೇ ಕ್ರಾಪ್ ಟಾಪ್ ಇದು. ನನಗಿಲ್ಲಿ ಎಷ್ಟು ಬೇಕಾದ ಸ್ಟೈಟ್ ಬೇಕಾದರೆ ಮಾಡ್ಕೊಬೋದು, ಟೈಮ್ ಮಾಡ್ಕೊಬೋದು. ಫುಲ್ ಇದೆ ಸ್ಲೀವ್ಸು. ಇದು ಬಂದು ಸ್ಯಾಟಿನ್ ಮೆಟೀರಿಯಲ್ ಥರ ಇದು ಜರ್ಸಿ ಟೈಪ್ ಇದೆ. ಚೆನ್ನಾಗಿರುತ್ತೆ ಔಟ್ ಸೈಡೆಲ್ಲ ವೇರ್ ಮಾಡೋದಕ್ಕೆ ಅಂತ ಹೇಳಿ ನಾನು ತೊಗೊಂಡೆ. ಬಟ್ ಇನ್ನೂ ವೇರ್ ಮಾಡಿಲ್ಲ, ನೋಡೋಣ ಯಾವಾಗ ವೇರ್ ಮಾಡ್ತೀನಿ ಅಂತ. ಇದು ಬಂದು HRX ಅಂತ ಲೈಫ್ ಸ್ಟೈಲ್ ಅವ್ರದ್ದು ಬ್ರ್ಯಾಂಡ್. ಇದು ಎಕ್ಸೆಲ್ ತೊಗೊಂಡಿದ್ದೀನಿ. ಪಾಲಿಸ್ಟರ್ ಅಂತ ಬಂದಿದ್ದಾರೆ. ಇದು ಅಷ್ಟೇ 299 ಇದು ಟಾಪು. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಈ ಕಲರಲ್ಲಿ ನನ್ನ ಹತ್ರ ಟಾಪ್ಸ್ ಇರಲಿಲ್ಲ ಅಂತ ಹೇಳಿ ನಾನು ತೊಗೊಂಡೆ. ಬನ್ನಿ ನೆಕ್ಸ್ಟ್ ಒನ್. ಎಗೇನ್ ನಾನು ವೈಟೇ ತೊಗೊಂಡಿದ್ದೀನಿ. ಯಾಕೋ ವೈಟೆಲ್ಲ ತುಂಬ ಇಷ್ಟ ಆಗ್ಬಿಟ್ಟಿದೆ ವೈಟು. ಇದಂತೂ ಕ್ಲಾತ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೂಪರ್ ಡೂಪರ್ ಕ್ಲಾತ್ ಇದು. ನೋಡಿ ಉಲ್ಲನ್ ಥರ ಇದೆ ಕ್ಲಾತು. ನೆಕ್ಸ್ಟ್ ಎಲ್ಲ ಮಾನ್ಸೂನ್ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅವಾಗೆಲ್ಲ ವೇರ್ ಮಾಡೋದಕ್ಕೆ ಸಖತ್ತಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಫುಲ್ ಸ್ಲೀವ್ಸ್ ಇದು. ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ 399 ಇದು 399. ನಾನು ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಚೆನ್ನಾಗಿದೆ ಟಾಪ್ ಅಂತೇಳಿ ನಾನು ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಇದು ಸೈಜ್ ಬಂದು ಎಲ್ಲಿದು ಸೈಜು, ಬಟ್ ಆಗುತ್ತೆ ಅಂತ ತೊಗೊಂಡೆ. ಬಂದು ಮನೇಲಿ ವೇರ್ ಮಾಡಿ ನೋಡಿದೆ, ಬಟ್ ಪರ್ಫೆಕ್ಟಾಗಿದೆ ಸೈಜ್. ಈಗ ನೆಕ್ಸ್ಟ್ ಒನ್ ನೋಡೋಣ. ತುಂಬ ಕಲೆಕ್ಷನ್ಸ್ ಇತ್ತು ಈ ಸಲ. ಶೇಪ್ ವೇರ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಾನು ಒಂದು ತೊಗೊಂಡೆ. ರೆಡ್ ಇತ್ತು, ಬ್ಲ್ಯಾಕ್ ಇತ್ತು ಆ್ಯಂಡ್ ಗ್ರೇ ಇತ್ತು. ಸೊ ನಾನು ಬ್ಲ್ಯಾಕ್ ರೆಡ್ ಎರಡೂ ತೊಗೊಂಡ್ಬಿಟ್ಟಿದ್ದೆ. ಸೊ ಆಮೇಲಿಂದ ಬೇಡ, ಒಂದು ಅಲ್ಲಿ ಟ್ರಯಲ್ ಮಾಡೋಂಗಿಲ್ವಂತೆ ಇದನ್ನೆಲ್ಲ. ಸೊ ಟ್ರಯಲ್ ಇರಲಿಲ್ಲ. ಮನೆಗೆ ಬಂದು ನೋಡೋಣ ಪರ್ಫೆಕ್ಟಾಗಿ ಆದರೆ ಮತ್ತೆ ಇನ್ನೊಂದು ತೊಗೊಳ್ಳೋಣ ಅಂತೇಳಿ ಒಂದು ಮಾತ್ರ ಪರ್ಚೇಸ್ ಮಾಡಿದೆ. ತುಂಬ ಸಖತ್ತಾಗಿದೆ. ಕ್ವಾಲಿಟಿ ಮಾತ್ರ ನಿಜ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ಸ್ಪಿಟ್ಸ್ ಇದೆ, ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ನೋಡಿ ಎಕ್ಸ್ಪೆಂಡ್ ಆಗುತ್ತೆ ಎಷ್ಟು ಬೇಕಷ್ಟು. ಒಂದು ಸೈಜ್ ನೀವು ಕಡಿಮೆ ತೊಗೊಂಡ್ರೆ ಬೆಟರ್ ಅನಿಸುತ್ತೆ. ಆ್ಯಕ್ಚುಲ್ ಪ್ರೈಸ್ ಬಂದು ಇದ್ರದ್ದು 1295. ಬಟ್ ಅಲ್ಲಿ ಆಫರ್ ಪ್ರೈಸ್ 299 ಏನೋ ಇತ್ತು. 299. ತುಂಬಾ ಚೆನ್ನಾಗಿದೆ. ಹೋಗಿ ಪರ್ಚೇಸ್ ಮಾಡಿ ಬೇಕಾದರೆ. ಶೇಪ್ ವೇರ್ಸ್ ತುಂಬ ಕಲರ್ಸ್ ಇದೆ. ಅಂದರೆ ಈ ಥರ ಇಲ್ಲಿಂದ ಹಾಕೋಬೋದು. ಯಾವ್ದಾದ್ರು ಸ್ಕರ್ಟ್ ಹಾಕಿದ್ರೆ ಆ ಥರ ನಾವೇನಾದರೂ ಬಾಡಿಕಾನ್ ಡ್ರೆಸ್ಸಸ್ ವೇರ್ ಮಾಡಿದಾಗ ಈ ಥರ ಶೇಪ್ ವೇರ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ.
ಚೆನ್ನಾಗಿದೆ, ಪರ್ಚೇಸ್ ಮಾಡಿ. ನೆಕ್ಸ್ಟು ಜೀನ್ಸ್ ತೊಗೊಂಡೆ. ನಂತರ ಆಲ್ಮೋಸ್ಟ್ ಸ್ವಲ್ಪ ಬೇರೆ ಥರ ಪ್ಯಾಂಟ್ಸ್ ಇತ್ತು. ಜೀನ್ಸ್ ಅಂದರೆ ಈಗಿನ ಟ್ರೆಂಡ್ ಜೀನ್ಸ್ ಇರಲಿಲ್ಲ, ಫುಲ್ ಸ್ಕಿನ್ನಿ ಜೀನ್ಸ್, ಆ ಥರ ಜೀನ್ಸ್ ಇತ್ತು. ಇವಾಗೆಲ್ಲ ಫುಲ್ಲು ಫ್ರೀ ಜೀನ್ಸಸ್ ಎಲ್ಲ ಬಂದಿದೆಯಲ್ಲ, ಈ ಥರದ್ದು ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಬಟ್ ಹೋದಾಗೆಲ್ಲ ಸೈಜಸ್ ಸಿಗ್ತಾ ಇರಲಿಲ್ಲ. ಈ ಸಲ ಸಖತ್ತಾಗಿರೋದು ಒಂದು ಪ್ಯಾಂಟ್ ಸಿಕ್ಕಿದೆ ನೋಡಿ, ಸೇಮ್ ಫುಲ್ಲು ಫ್ರೀ 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 ಇದೆ. ಇದು ಸಖತ್ತಾಗಿತ್ತು, ಸೊ ತೊಗೊಂಡೆ. ಫುಲ್ಲು ಫ್ಲೋರ್ ಲೆಂತ್, ಫುಲ್ಲು ದೊಡ್ಡದಾಗಿದೆ. ಪ್ರೈಸ್ ಕೇಳಿದ್ರೆ ನಿಜ ನೀವೇ ಶಾಕ್ ಆಗ್ತೀರಾ. ಇದು ಜಸ್ಟ್ ನನಗೆ 400 ರುಪೀಸ್ಗೆ ಇದು ನಂಗೆ ಸಿಕ್ಕಿದ್ದು. ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಆ್ಯಂಡ್ ಫಿಟ್ಟಿಂಗ್ ಅಷ್ಟೇ ಸಖತ್ತಾಗಿ ಫಿಟ್ಟಿಂಗ್ ಕೂತಿತ್ತು ನೋಡಿ. ಜೀನ್ಸ್ ಫುಲ್ ಲೈಕ್ ಪ್ಲಾಜಾ ಪ್ಯಾಂಟ್ ಬರುತ್ತಲ್ಲ, ಸೇಮ್ ಪ್ಲಾಜಾ ಪ್ಯಾಂಟ್ ಥರನೇ ಇದೆ, ಫುಲ್ ಫ್ರೀ. ಈಗ ಜಾಸ್ತಿ ಇದು ಟ್ರೆಂಡ್ ಆಗಿದೆ ಇವಾಗ, ಸೊ ಇರಲಿ ಅಂತ ಒಂದು ತೊಗೊಂಡೆ. ಸಕ್ಕತ್ತಾಗಿದೆ ಜೀನ್ಸು, ಇವಾಗ ತುಂಬಾ ಟ್ರೆಂಡ್ ಆಗಿದೆ ಈ ಜೀನ್ಸು. ಸೊ ಅದಕ್ಕೆ ನಾನು ಪರ್ಚೇಸ್ ಮಾಡಿದೆ. ಸ್ವಲ್ಪ ಲೂಸ್ ಇದೆ, ಓಕೆ, ಬೆಲ್ಟ್ ಹಾಕೊಂಡ್ರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸಕ್ಕತ್ತಾಗಿದೆ ಮಾತ್ರ. ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ನೀವು ಈಗ ನಾವೆಲ್ಲ ಬೇರೆ ಕಡೆ ಪರ್ಚೇಸ್ ಮಾಡಿದ್ರೆ ಆಲ್ಮೋಸ್ಟ್ 1500 1000 ಆ ಥರ ಇರೋ ರೇಂಜಲ್ಲಿ ಇರುತ್ತೆ. ಸೊ ನನಗೆ ಟೆಕ್ಸ್ಟ್ ಮಾರ್ಟಲ್ಲಿ ಇದು ಕಡಿಮೆಗೆ ಸಿಕ್ತು. ಹೋಗಿ ನೀವು ಪರ್ಚೇಸ್ ಮಾಡಿ, ತುಂಬ ಕಲೆಕ್ಷನ್ಸ್ ಇದೆ, ಬೇಕಾದರೆ ಪರ್ಚೇಸ್ ಮಾಡಿ. ಬನ್ನಿ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟು ಅಷ್ಟೇ. ನೆಕ್ಸ್ಟು ನಾನೊಂದು ಜೀನ್ಸ್ ತೊಗೊಂಡೆ, ಕ್ರೀಮ್ ಕಲರಲ್ಲಿ ಜೀನ್ಸ್ ತೊಗೊಂಡಿದ್ದು. ಆ್ಯಕ್ಚುಲಿ ಇದು ಟ್ರಯಲ್ ಇರಲ್ಲ, ಹೇಳಿದೆ ನಾನು ಕ್ರೀಮ್ ವೈಟ್ ಇದೆಲ್ಲ ಟ್ರಯಲ್ ಇರೋದಿಲ್ಲ ಅಂತ. ಸೊ ಇದು ಇದರಲ್ಲೆಲ್ಲ ಪಾಕೆಟ್ಸ್ ಇದೆ, ಜಾಗ್ಗ ಜೀನ್ಸ್ ಥರ ಬಂದಿದೆ. ಇದು ಹಿಂದ್ಗಡೆ ಅಷ್ಟೇ ಪಾಕೆಟ್ಸ್ ಇದೆ. ಸಕ್ಕತ್ತಾಗಿದೆ. ಎಷ್ಟು ವೆಯ್ಟ್ ಇದೆ ಅಂದರೆ ಜೀನ್ಸು ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ನಾನು ಜುಡಿಯೋದಲ್ಲಿ ನೋಡಿದ್ದೆ, ಅವಾಗ 1599 ಇತ್ತು. ಸೊ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂದರೆ ನಾನು ತೊಗೊಂಡಿರಲಿಲ್ಲ. ಬಟ್ ಈ ಸಲ ಬೈ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಂಗೆ ಸಿಕ್ಕಿದ್ದು ಜೀನ್ಸು. ನಾನು ಆಮೇಲೆ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ತುಂಬ ಸಲ ಬರ್ತಾ ಇರ್ತೀನಲ್ಲ, ಅವ್ರು ನನ್ನದು ಯೂಟ್ಯೂಬ್ ಚಾನಲೆಲ್ಲ ನೋಡಿದ್ರಂತೆ. ಸೊ ಅವರು ನನಗೆ ನಾನು ಕೇಳಿದೆ, ನನ್ನ ಟ್ರಯಲ್ ಪಕ್ಕ ನಂಗೆ ಸೈಜ್ ಇದು ಕರೆಕ್ಟಾಗಿ ಕುತ್ಕೊಂಡ್ರೆ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಆಯಿತು ಅಂತ ಹೇಳಿ ನನಗೆ ಟ್ರಯಲ್ ಮಾಡೋದಕ್ಕೆ ಕೊಟ್ಟಿದ್ರು ಅವರು ಇದನ್ನು. ಸೊ ನಾನು ಟ್ರಯಲ್ ಮಾಡಿದೆ, ಪರ್ಫೆಕ್ಟಾಗಿತ್ತು. ಸೊ ನಾನು ಇದು ತೊಗೊಂಡೆ. ಸಾಕಾಗಿದೆ ಜೀನ್ಸ್. ಫ್ರೀ ಆಗಿರೋ ಜೀನ್ಸ್ ಅಂದರೆ ತುಂಬ ಇಷ್ಟ. ಸ್ಕಿನ್ನಿ ಜೀನ್ಸ್ಗಿಂತ ಈ ಥರ ಫ್ರೀಯಾಗಿ ಕಂಫರ್ಟಬಲ್ ಆಗಿರಬೇಕು. ನನಗೆ ಜಾಸ್ತಿ ಟ್ರಾವೆಲ್ ಮಾಡ್ತಿರ್ತೀನಲ್ಲ, ಸೊ ಇರಿಟೇಷನ್ ಎಲ್ಲ ಆಗಬಾರ್ದು. ಸೊ ಈ ಥರ ಜೀನ್ಸ್ ಇಷ್ಟ ಆಗಿದ್ದಕ್ಕೆ ತೊಗೊಂಡಿದ್ದೀನಿ. ನಾನು ಇದ್ರ ಪ್ರೈಸು 400, ಇದರ ಪ್ರೈಸ್ ಬಂದು 400. ನಾವು 400 ಸಿಕ್ತು. ಸೊ ನಾನು ಪರ್ಚೇಸ್ ಮಾಡಿದೆ, ಖುಷಿ ಆಯಿತು. ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ನಾನು ಇಮಾನಿಗೆ ಅಲ್ಲೇ ಡ್ರೆಸ್ ತೊಗೊಂಡೆ, ಚೆನ್ನಾಗಿತ್ತು. ಈ ಸಲ ಮಕ್ಳಿಗೂ ಅಷ್ಟೇ ಕಲೆಕ್ಷನ್ಸ್ ಎಲ್ಲ ಸಖತ್ತಾಗಿತ್ತು. ಅವಳಿಗೆ ಒಂದು ಕುರ್ತಾ ಬೇಕಾಗಿತ್ತು, ಸೊ ಕುರ್ತಾ ತೊಗೊಂಡೆ. ಅವಳ ಹತ್ರ ಕುರ್ತಾ ಸೆಟ್ಸು, ಈ ಥರ ಕುರ್ತಾ ಎಲ್ಲ ಇರಲಿಲ್ಲ. ಸೊ ಇರಲಿ, ಈ ಥರ ಎಲ್ಲ ವೇರ್ ಮಾಡಲಿ, ಯಾವಾಗಲೂ ಶಾರ್ಟ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ ಆಗಿರ್ಬೋದು, ಆ ಥರನೇ ವೇರ್ ಮಾಡ್ತಾಯಿದ್ಲು. ಸೊ ಈ ಥರದ್ದು ಒಂದು ಇರಲಿ ಅಂತ ಹೇಳಿ ನಾನು ತೊಗೊಂಡೆ. ಅವಳಿಗೆ ಚೆನ್ನಾಗಿತ್ತು, ಅವಳಿಗೆ ವೇರ್ ಮಾಡಿಸಿದ್ದೆ, ಸಖತ್ತಾಗಿತ್ತು. ಸ್ಲೀವ್ಲೆಸ್ ಇದು, ಈ ಥರ ಇದೆ. ಆ್ಯಂಡ್ ಪ್ಯಾಂಟ್ ತುಂಬ ದೊಡ್ಡದು, ಅವಳಿಗೆ ಕಟ್ ಮಾಡಿಸ್ಬೇಕು, ಆಲ್ಟ್ರೇಷನ್ ಮಾಡಿಸ್ಬೇಕು. ಸೊ ತೊಗೊಂಡಿದ್ದೀನಿ. ಕಾಟನ್ ಮೆಟೀರಿಯಲ್ ಇದು, ಕಾಟನ್ ನೋಡಿ. ಬನ್ನಿ ಡ್ರೆಸ್ ನೋಡೋಣ. ಒಂಥರ ಕಲಂಕಾರಿ ಡಿಸೈನಲ್ಲಿತ್ತು, ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ ಹೇಳಿ ನಾನು ತೊಗೊಂಡೆ.
ಇದ್ರ ಪ್ರೈಸ್ ಬಂದು 699. ಕುರ್ತಾ ಸೆಟ್ ಅಲ್ವಾ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದೆ. ವರ್ತ್ ಅಂತ ಅನ್ನಿಸ್ತು ನನಗೆ. ಚೆನ್ನಾಗಿದೆ, ಈ ಸಮ್ಮರ್ಗೆಲ್ಲ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅವಳೆಲ್ಲ ಜಾಸ್ತಿ ಚುಚ್ಚೋದೆಲ್ಲ ಬೇಡ, ಡಿಸೈನ್ ಎಲ್ಲ ಇರೋದು ಬೇಡ ಅಂತ ಹೇಳ್ತಿರ್ತಾಳೆ. ಈ ಥರ ಆದರೆ ಅವಳಿಗೆ ಇಷ್ಟ, ಸೊ ಈ ಥರ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟು ಅಷ್ಟೇ ಇಮಾನಿಗೆ ತೊಗೊಂಡಿದ್ದೆ. ಅವಳ ಹತ್ರ ಯೂಶ್ವಲಿ ಬ್ಲೂ ಕಲರ್ ಡ್ರೆಸ್ಸೇ ಇಲ್ಲ ಅವಳ ಹತ್ರ, ಸೊ ಬ್ಲೂ ಕಲರ್ದು ಇರಲಿ ಅಂತ ನಾನು ತೊಗೊಂಡೆ. ಇದು ಬಂದು ಜಾರ್ಜೆಟ್ ಮೆಟೀರಿಯಲ್, ಇದು ಫುಲ್ ಸ್ಲೀವ್ಸ್ ಇದೆ, ಇನ್ನೂ ವೇರೇ ಮಾಡಿಲ್ಲ ಅವಳು. ಇಲ್ಲೆಲ್ಲ ಬಫ್ ಸ್ಲೀವ್ಸು, ಈ ಸುಮ್ಮನೆ ಡಾಟ್ ಡಾಟ್ ಕೊಟ್ಟಿದ್ದಾರೆ ಅಷ್ಟೇ, ಏನಿದೆಲ್ಲ ಏನು ಚುಚ್ಚಲ್ಲ. ಜಾರ್ಜೆಟ್ ಮೆಟೀರಿಯಲ್ ಆಗಿರೋದ್ರಿಂದ ತುಂಬಾ ಸಾಫ್ಟಾಗಿರುತ್ತೆ. ಇದ್ರ ಪ್ರೈಸ್ ಬಂದು 400 rupees. ಇದು ಪ್ರೈಸ್ ಆ್ಯಕ್ಚುಯಲ್ ಪ್ರೈಸ್ ಬಂದು 1999 ಇದೆ, ಬಟ್ ಆಫರಲ್ಲಿ 399 ಸಿಕ್ಕಿದೆ. ಅವಳಿಗೆ ಒಂಥರ ಫ್ರಾಕ್ ಥರ ಆಗುತ್ತೆ ಇದು. ಬರೀ ಫುಲ್ ಡ್ರೆಸ್ ನೋಡೋಣ. ಚೆನ್ನಾಗಿದೆ ಕ್ವಾಲಿಟಿ. ಹಿಂದೆ ಫುಲ್ ಜಿಪ್ ಇದೆ, ವೇರ್ ಮಾಡೋದಕ್ಕೂ ಈಸಿ ಆಗುತ್ತೆ. ಸೊ ಅವಳಿಗೆ ಬ್ಲೂ ಕಲರ್ ಇಲ್ಲ ಅಂತ ಹೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸೊ ಪರ್ಚೇಸ್ ಮಾಡಿದ್ದೀನಿ. 399ಗೆ ವರ್ತ್ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಇನ್ನೂ ಒಂದು ಕುರ್ತಾ ಸೆಟ್ ತೊಗೊಂಡೆ ನಾನು ಅವಳಿಗೆ. ಏನೋ ಗೊತ್ತಿಲ್ಲ, ನನಗೆ ಈ ಕಲರ್ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗೋಯ್ತು, ಅದಕ್ಕೆ ಪರ್ಚೇಸ್ ಮಾಡಿದೆ. ಅವಳಿಗೆ ಅಲ್ಲೇ ವೇರ್ ಮಾಡಿ ನೋಡಿದೆ, ಬಟ್ ಅವಳಿಗೇನು ಇಷ್ಟ ಆಯಿತು. ಲೈಕ್ ಕಾಟನ್ ಮೆಟೀರಿಯಲ್ ಇದು. ಶಾರ್ಟ್ಸ್, ಇದು ಶಾರ್ಟ್ ಅಷ್ಟೇ, ಅದಕ್ಕೆ ಪ್ಯಾಂಟ್ ಇದೆ. ಈಗ ಪಟಿಯಾಲ ಪ್ಯಾಂಟ್ ಅಲ್ಲ, ಪಟಿಯಾಲ ಪ್ಯಾಂಟ್ ಇದು, ಅದಕ್ಕೆ ಶಾರ್ಟಾಗಿ ಟಾಪ್ ಇದೆ. ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ ನೋಡೇ ನಾನು ಪರ್ಚೇಸ್ ಮಾಡಿದೆ. ನನಗೆ ಇದರಲ್ಲಿ ಒಂದೊಂದ್ಸಲ ಇದರ ಲೈಟ್ ಕಲರ್ಸ್ ಎಲ್ಲ ಇಷ್ಟ ಆಗುತ್ತೆ. ಸೊ ಅವಳಿಗೆ ಇರಲಿ, ಸ್ವಲ್ಪ ಶೈನಿಂಗ್ ಎಲ್ಲ ಇದೆ, ಚೆನ್ನಾಗಿದೆ ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಪ್ರೈಸ್ ಬಂದು ಇದು ಅಷ್ಟೇ 400 rupees ಇದು. ಆ್ಯಂಡ್ ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು 2199. ಬಟ್ ಇದು ಆಫರಲ್ಲಿ, ಅಂದರೆ ಅವ್ರು ಆಫರ್ ಹಾಕಿರ್ತಾರೆ ಯಾವಾಗ್ಲೂ. 399 rupeesಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ವರ್ತ್ ಅಂತ ಅನ್ನಿಸ್ತು. ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ ನಾನು ಅವಳಿಗೆ, ಬಟ್ ಬ್ಲೂ ಸ್ವಲ್ಪ ಚಿಕ್ಕದಾಗುತ್ತೆ ಅನಿಸುತ್ತೆ. ಇದು ಸ್ವಲ್ಪ ದೊಡ್ಡದಾಗಿರೋದೇ ತೊಗೊಂಡಿದ್ದೀನಿ. ಅವಳಿಗೆ ಬೇಗ ಯಾವ್ದು ತೊಗೊಂಡ್ರು ಚಿಕ್ಕದಾಗ್ಬಿಡುತ್ತೆ, ಅದಕ್ಕೋಸ್ಕರ. ಸೊ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನನ್ನ ಮಗನಿಗೆ ತೊಗೊಂಡು ಬಂದೆ, ಅವನಿಗೊಂದಷ್ಟು ಟೀ ಶರ್ಟ್ಸ್ ತೊಗೊಂಬಂದೆ. ಟೀ ಶರ್ಟ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಟೀ ಶರ್ಟ್ಸು. ನಾನು ಹೇಳ್ತಾ ಇದ್ದೀನಿ ಫಸ್ಟ್, ನಾನು ವೈಟ್ ಮಾತ್ರ ಅವ್ರು ಟ್ರಯಲಿಗೆ ಕೊಡೋಲ್ಲ, ಬಟ್ ನಮಗೆ ಸೈಜ್ ಗೊತ್ತಿದ್ರೆ ಒಂದು ಸೈಜ್ ಎಕ್ಸ್ಟ್ರಾ ತೊಗೊಂಬಂದರೆ ಬೆಸ್ಟ್ ಅಂತ ಅನ್ಕೋತೀನಿ. ಇದು ಅವನಿಗೆ ಒಂದು ಟೀ ಶರ್ಟ್ ತೊಗೊಂಡೆ. ಇದು 499 ಇದೆ. ಆ್ಯಕ್ಚುಯಲ್ ಪ್ರೈಸ್ 129 ಅಷ್ಟೇ. ಇದು ಸಾಕು ಇವ್ರಿಗೆ, ಮಕ್ಕಳಿಗೆ ಒನ್ಸ್ ಆರ್ ಟ್ವೈಸ್ ಯೂಸ್ ಮಾಡ್ತಾರೆ, ಆಮೇಲೆ ಏನಿದ್ರು ಚಿಕ್ಕದಾಗೋಗ್ಬಿಡುತ್ತೆ. ಸೊ ಅದಕ್ಕೆ ಅವನಿಗೊಂದು ಟೀ ಶರ್ಟ್ಸ್, ಒಂದು 3 ಟೀ ಶರ್ಟ್ಸ್ ತೊಗೊಂಡೆ. ಇದು ವೈಟ್ ತೊಗೊಂಡೆ. ಇದೊಂಥರ ಯೂನಿಕ್ ಆಗಿತ್ತು ನೋಡಿ, ಬಾಲ್ಸ್ ಎಲ್ಲ ಬಾಲ್ ಇದೆ, ಫುಟ್ಬಾಲು. ಸೊ ಯೂನಿಕ್ ಆಗಿತ್ತು, ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನೇ ತೊಗೊಂಡೆ. ಇದು ಅಷ್ಟೇ 129, 150 rupees ಒಳಗಡೆನೇ ಇದೆ. ನೆಕ್ಸ್ಟ್ ಒಂದು ಬ್ಲ್ಯಾಕ್ ತೊಗೊಂಡೆ, ಇನ್ನೂ ಒಂದು ಗ್ರೀನ್ ತೊಗೊಂಡಿದ್ದೆ, ಅದನ್ನ ವೇರ್ ಮಾಡಿದ್ದಾನೆ ಅವನು. ಒಂದು ಬ್ಲ್ಯಾಕ್ ತೊಗೊಂಡೆ. ಇದು ಅಷ್ಟೇ 129 rupees. ಅವನಿಗೆ 3 ಟೀ ಶರ್ಟ್ಸ್ ತೊಗೊಂಡೆ. ಶರ್ಟ್ಸ್ ಎಲ್ಲ ಅವನ ಹತ್ರ ತುಂಬ ಇದೆ. ಅವ್ರ ಪಪ್ಪ ಒಂದ್ಸಲ ತುಂಬ ಶರ್ಟ್ಸ್ ತೊಗೊಂಬಂದಿದ್ರು, ಅದೆಲ್ಲ ಇತ್ತು. ಸೊ ಶರ್ಟ್ಸ್ ಏನು ತೊಗೊಳ್ಳಿಲ್ಲ. ಅವನು ಎಲ್ಲೋದ್ರೂ ಫಸ್ಟ್ ಜೀನ್ಸ್, ಅವನಿಗೆ ಜೀನ್ಸ್ ಇಂಪಾರ್ಟೆಂಟ್ ಆಯಿತು. ಜೀನ್ಸ್ ತೊಗೊಂಡೆ. 399 ಇದು ಜೀನ್ಸು. ಈ ಜೀನ್ಸ್ ಬಂದು 399.
ಮಕ್ಳಿಗೇನೆ ಕಾಸ್ಟ್ಲಿ ನೋಡಿ 399. ಒಂಥರ ಡಿಫ್ರೆಂಟ್ ಆಗಿತ್ತು, ಮೇಲ್ಗಡೆ ಒಂದು ಕಲರ್ ಈ ಥರ ಬ್ಲ್ಯಾಕು. ಸೊ ಇರಲಿ ಅಂತ ಹೇಳಿ ಇದನ್ನು ಪರ್ಚೇಸ್ ಮಾಡಿದೆ. ನೋಡಿದ್ರಲ್ಲ, ಇದಿಷ್ಟು ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಆ್ಯಕ್ಚುಲಿ ನಾನು ಡಿಮಾರ್ಟ್ಗೆ ರೇಷನ್ ತರಕ್ಕೆ ಅಂತ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದೆ. ಎಲ್ಲ ಆಲ್ಮೋಸ್ಟ್ ಆಯಿತು, ಒಂದು 7,000 to 8,000 ರುಪೀಸ್ ಆಯಿತು ಬಟ್ಟೆಗೆಲ್ಲ. ಇವನ್ ನಂದು ಈ ಮಾನಿ ತೊಗೊಂಡಿದ್ದು ಆ್ಯಂಡ್ ಸದ್ವಿ ತೊಗೊಂಡಿದ್ದು. ಬಟ್ ನಾವು ಇದನ್ನು ಹೊರಗಡೆ ತೊಗೊಂಡ್ರೆ ಇನ್ನೂ ಅಬೌಟ್ 10-12 ಎಲ್ಲ ಆಗುತ್ತೆ. ಸೊ ನನಗೆ ಇದೆಲ್ಲ ಪ್ರೈಸ್ ವರ್ತ್ ಅಂತ ಅನ್ನಿಸ್ತು. ಆ್ಯಂಡ್ ಇದು ಯಾವುದು ಯೂಸ್ಡ್ ಅಲ್ಲ. ನಾನು ಪದೇ ಹೇಳ್ತಾ ಇರ್ತೀನಿ, ನಾನು ಟೆಕ್ಸ್ಟ್ ಮಾಡ್ಕೊಂಡು ತೊಗೊಂಬಂದಾಗೆಲ್ಲ ಇದು ಯಾವುದು ಯೂಸ್ಡ್ ಅಲ್ಲ, ಹೊಸದೇನೆ. ಆ್ಯಂಡ್ ಎಲ್ಲ ಬ್ರ್ಯಾಂಡೆಡ್ಸ್ ಇದೆ, ನಿಮಗೆ ಯಾವ್ಯಾವ ಬ್ರ್ಯಾಂಡ್ ಬೇಕು ಎಲ್ಲ ಬ್ರ್ಯಾಂಡೆಡ್ಸು ಇದೆ ಅಲ್ಲಿ ಬಟ್ಟೆ. ಹೋಗಿ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನನಗಂತೂ ಅವಾಗವಾಗ ಹೋಗಿ ವಿಸಿಟ್ ಮಾಡ್ತಾ ಇರ್ತೀನಿ. ಈಗ ಒನ್ಸ್ ಟ್ವೈಸ್ ಯೂಸ್ ಮಾಡಿರ್ತೀನಿ. ನೆಕ್ಸ್ಟ್ ಬೇಕಾದರೆ ಎಲ್ಲಾದರೂ ಔಟ್ಸೈಡ್, ನಿಮ್ಗೆ ಗೊತ್ತಿರೋಂಗೆ ನಾನು ಜರ್ನಿ ಜಾಸ್ತಿ ಮಾಡ್ತಾ ಇರ್ತೀನಿ, ನನಗೆ ಡ್ರೆಸ್ಸಸ್ ಜಾಸ್ತಿ ಬೇಕಾಗ್ತಾ ಇರುತ್ತೆ. ಸೊ ಒಂದ್ಸಲ ವೇರ್ ಮಾಡಿರ್ತೀನಲ್ವ, ಅದು ಇನ್ನು ಯಾವಾಗ ಹಾಕೋತೀನೋ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಹೋಗಿ ನಾನು ಕಡಿಮೆ ಪ್ರೈಸಲ್ಲಿ ತೊಗೊಂಬರೋಣ. ನನಗೆ ಜಾಸ್ತಿ ಯೂಸ್ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ ಬಟ್ಟೆಗೆಲ್ಲ. ಅದ್ರ ಬದಲು ನೀವು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿ ಅಥವಾ ಬೇರೆ ಏನಕ್ಕಾದರೂ ವರ್ತ್ ಅನ್ನೋದಕ್ಕೆ ಇನ್ವೆಸ್ಟ್ ಮಾಡಿ. ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋ ನೆಸೆಸಿಟಿ ಇಲ್ಲ ಅಂತ ಅನ್ಕೋತೀನಿ. ಸೊ ಕಡಿಮೆ ಪ್ರೈಸಲ್ಲಿ ನಿಮ್ಗೆ ಏನು ಬೇಕು ಡ್ರೆಸ್ ಹಾಕೊಂಡು ನೀವು ಮಜಾ ಮಾಡ್ಬೋದು. ಸೊ ಈ ಥರ ಬ್ರ್ಯಾಂಡೆಡ್ ಬಟ್ಟೆನೆಲ್ಲ ನೀವು ಹೋಗಿ ಟೆಕ್ಸ್ಟ್ ಮಾಡಿ ತೊಗೊಳ್ಳಿ, ಎಂಜಾಯ್ ಮಾಡಿ. ನನಗಂತೂ ವರ್ತ್ ಅಂತ ಅನ್ನಿಸುತ್ತೆ. ಸೊ ನಾನು ಹೋಗಿ ಅಲ್ಲೇ ಪರ್ಚೇಸ್ ಮಾಡ್ತೀನಿ. ಸೊ ನಿಮಗೂ ಅಷ್ಟೇ, ನಾನು ಇವಾಗ ತೊಗೊಂಬಂದಿರೋ ಕಲೆಕ್ಷನ್ಸ್ ಎಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್. ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ, ಸ್ಯಾರೀಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ವೆಸ್ಟರ್ನ್ ಔಟ್ಫಿಟ್ಸ್, ಹತ್ರ ಒಂದಷ್ಟು ವೆಸ್ಟರ್ನ್ ಔಟ್ಫಿಟ್ಸ್ ಇದೆ. ಅದ್ರ ಬಗ್ಗೆನೂ ಅಷ್ಟೇ ನಾನು ನಿಮ್ಗೆ ತೋರಿಸ್ತೀನಿ. ಇಷ್ಟ ಆದರೆ ಪರ್ಚೇಸ್ ಮಾಡಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.